ಹೊಸದಕ್ಕೆ ಜಾಗ ಕೊಡಬೇಕು ಅಂದ್ರೆ ಹಳೆದ ಹಳಸಬೇಕು. ಬಿಸಿಯಾಗಿರೋ ಅನ್ನ ಕೆಡಲೇ ಇಲ್ಲ ಅಂದ್ರೆ ಮತ್ತೆ ಮರುದಿನ ಅನ್ನ ಮಾಡೋ ಅವಶ್ಯಕತೆನೇ ಬೀಳ್ತಿರ್ಲಿಲ್ಲ. 4 ದಿನ ಅದನ್ನೇ ಊಟ ಮಾಡ್ಕೊಂಡು ಕೂಡ್ತಿದ್ವಿ ನಾವೆಲ್ಲ. ಅದು ಅಳಸೋಗುತ್ತೆ ಒಂದು ದಿನಕ್ಕಂತ ಮತ್ತೆ ಫ್ರೆಶ್ ಊಟ ಮಾಡ್ತಾ ಇದೀವಿ ಅಂದ್ರೆ ಅಳಸೋದ್ರಲ್ಲೂ ಕೂಡ ಏನಿದೆ, ಕಲ್ಯಾಣ ಇದೆ. ಹಾಗೆ ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಸಂಸ್ಥೆ ಬೇಕಾದಂಥವ್ರು ಕಟ್ಟಿರಲಿ, ಬೇಕಾದಂಥ ಧರ್ಮ ಸ್ಥಾಪಕರು ಬಂದು ಇದನ್ನು ಸ್ಥಾಪನೆ ಮಾಡಲಿ, ಅದು ಸತೋ ರಜೋ ತಮೋ ಸಮಯಾನುಸಾರ ಆಗಿ ಅತಿಯಾಗಿ ಅಂತ್ಯ ಆಗಬೇಕಾಗಿರೋ ನಿಯಮ ಇರೋದ್ರಿಂದ ಅದೆಲ್ಲವೂ ನಡೀಲೇಬೇಕು. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಈ ಸತ್ಯವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಇದನ್ನು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನಾವು ಬಲಹೀನ ಆತ್ಮರು. ಈ ಡ್ರಾಮಾದ ಸತ್ಯವನ್ನ, ಈ ಪ್ರಕೃತಿಯ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ನಾಟಕದ ಸ್ವರೂಪವನ್ನ, ಅಂದ್ರೆ ಅಯ್ಯೋ ಕೆಡಿಸಿಬಿಡ್ತಾರೆ, ಅಯ್ಯೋ ಹಾಳು ಮಾಡಿಬಿಡ್ತಾರೆ ಅಂತ ಬಾಯಿ ಬಡ್ಕೊಳ್ತೀವಿ. ನಮಗೇ ಸಿಗಬೇಕು, ನಾನೇ ಕೂತ್ಕೋಬೇಕು, ನಾನೇ ಸರಿ ಮಾಡಬೇಕು ಅಂತ ಎಲ್ಲರ ಮೇಲೆ ದ್ವೇಷ ಕಾರ್ಕೊಂಡು ಹೆಸರು, ಕೀರ್ತಿ, ಸ್ಥಾನ ಅಂತ ಬಳಲ್ತಾ ಹೋಗ್ತೀವಿ. ಯಾರು ಕುಂತ್ರೆ ಕೆಡಬೇಕು ಅದಕ್ಕೆ ಅವರನ್ನು ಕೂಡಿಸುತ್ತೆ ಅದು. ಯಾಕಂದ್ರೆ ಕೆಡುವಂಥ ಸಮಯದಲ್ಲಿ ಬಂದು ಒಳ್ಳೆಯವರು ಕೂತ್ಕೊಂಡ್ರೆ ಅದು ಹೆಂಗೆ ಕೆಡುತ್ತೆ? ಅದಕ್ಕೆ ಅಂಥವ್ರನ್ನ ಕೂಡಿಸಿ ಅದನ್ನು ಕೆಡಿಸಬೇಕಾಗಿರೋದ್ರಿಂದ ಸಮಯವೇ ಅಂಥವ್ರನ್ನ ತಂದು ಅಲ್ಲಿ ಕೂಡಿಸುತ್ತೆ. ಹಾಗಾಗಿ ಸತ್ಯ ಅರ್ಥ ಮಾಡ್ಕೊಂಡಿರೋ ಜ್ಞಾನಿ ಸಾಕ್ಷಿಯಾಗಿರ್ತಾನೆ. ಯಾಕಂದ್ರೆ ಇದು ಕೆಟ್ಟೋಗ್ತಾ ಇದೆ ಅಂತ ನನಗೆ ಗೊತ್ತಾಗಿದೆ ಅಂದ್ರೆ ಆತನಿಗೆ ಗೊತ್ತಿರೋದಿಲ್ವಾ? ನನಗಿಂತ ಬುದ್ಧಿವಂತ ಇದಾನೋ ಇಲ್ವೋ ಆತ? ಸಮಯ ನನಗಿಂತ ಬಲಶಾಲಿ ಇದೆ, ನಿಯಮ ನನಗಿಂತ ಬಲಶಾಲಿ ಇದೆ, ಡ್ರಾಮ ನನಗಿಂತ ಬಲಶಾಲಿ ಇದೆ, ಪರಮಾತ್ಮ ಎಲ್ಲರಿಗಿಂತ ಬಲಶಾಲಿ ಇದ್ದಾರೆ ಅಂದ ಮೇಲೆ ಇಷ್ಟು ದೊಡ್ಡ ಯಜ್ಞ, ಇಷ್ಟು ಪವಿತ್ರ ಯಜ್ಞ ಇಂಥವ್ರು ಹೋಗಿ ಕೂತ್ಕೊಂಡ್ಬಿಟ್ರಿದ ಹಾಳಾಗತ್ತೆ ಅಂತ ನನಗೆ ಗೊತ್ತಾಗೋ ವಿಚಾರ ಆತನಿಗೆ ಗೊತ್ತಿರಲ್ವಾ? ಇದೇ ಬಹಳ ಜನಗಳ ಸಮಸ್ಯೆ. ಇವತ್ತು ಏನಣ್ಣವ್ರೆ ಹಿಂಗಿದೆ ಜ್ಞಾನ, ಎಷ್ಟು ಅದ್ಭುತವಾಗಿದೆ, ಇವ್ರು ಯಾಕೆ ಹಿಂಗೆ, ಇಂಥವ್ರನ್ನೆಲ್ಲ ಯಾಕೆ ಬಾಬಾ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ, ಇಂಥವ್ರನ್ನೆಲ್ಲ ಯಾಕೆ ಬಾಬಾ ಇಲ್ಲಿ ಕೂಡಿಸಿ ಬಿಡ್ತಾರೆ? ಸತ್ಯ ಇಷ್ಟೆ. ಅಂಥವ್ರು ಕೂತ್ರೇನೆ ಅಲ್ಲಿ ಬಾಗಿಲಿ ಮುಚ್ಚಬೇಕು, ಅಂಥವ್ರು ಕೂತ್ರೇನೆ ಅದಕ್ಕೆ ಕೆಟ್ಟು ಹೋಗಬೇಕು. ಅಷ್ಟೇ ಅಲ್ಲಿರೋದು ಪಾರ್ಟ್, ಮುಗೀತಷ್ಟೆ. ಹಳಸಿದ ಮೇಲೆ ಇನ್ನೇನು ಅದನ್ನು ಮಾಡ್ತೀರಿ ಬಿಸಿ? ಈ ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಸಾಕ್ಷಿಯಾಗಿರ್ಬೇಕು. ಅಯ್ಯೋ ನನಗಿಂತ ಬುದ್ಧಿವಂತ ಇದನಪ್ಪ ಮೇಲಿರುವಾತ, ನನಗಿಂತ ಪವರ್ಫುಲ್ ಇದೆಯಪ್ಪ ಡ್ರಾಮಾ, ಸಮಯ, ಮತ್ತೆ ಅವರ ಅನುಪಸ್ಥಿತಿಯಲ್ಲಿ ಅವರ ಒಂದು ನಿರೀಕ್ಷೆಯಲ್ಲೇ ಬಂದು ಇವರು ಕೂತಿದ್ದಾರೆ ಅಂತಂದ ಮೇಲೆ ಅವರಿಗೆ ಗೊತ್ತಿದೆ ಯಾಕೆ ಕೂಡಿಸಿದೀವಿ ಅಂತ. ಹಂಗಾದ ಸರಿ ಇಲ್ಲ ಅನ್ಸಿದ್ರೆ ಅವರೇ ಇಳಿಸ್ತಾರಲ್ಲ. ಅದಕ್ಕೆ ನೀನೇ ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಒಬ್ಬ ಜ್ಞಾನಿ ಏನು ಮಾಡ್ತಾನೆ, ಈ ಸತ್ಯ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ಬಹಳಷ್ಟು ಜನಗಳಿಗೆ ಒಳಗಡೆ ತೊಂದರೆ ಎಲ್ಲಿ ಅಂದ್ರೆ, ನಾವು ಜ್ಞಾನಿಗಳಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ರಂಗೆ, ನಾವು ನೋಡ್ಲಾರ್ದಂಗೆ ಕೂತ್ಕೊಂಡ್ಬಿಟ್ರಂಗೆ, ಇದು ನಮ್ಮಿಂದ ಅಪಘಾತ ಆಗ್ಬಿಡುತ್ತೆ, ಅಪರಾಧ ಆಗ್ಬಿಡುತ್ತೆ ಅನ್ನುವಂಥ ಅಪರಾಧ ಮನೋಭಾವನೆಯಲ್ಲಿ ಬಹಳಷ್ಟು ಜನ ನಾನು ಕೂಡಬೇಕು ಅಂತ ಸ್ಥಾನಮಾನಕ್ಕೆ ಪಟ್ಟ ಹಿಡಿತಾರೆ. ಅವಶ್ಯಕತೆ ಇಲ್ಲ. ಅದು ಈ ಸೃಷ್ಟಿ ಬಹಳ ಪರ್ಫೆಕ್ಟ್ ಆಗಿ ನಡೀತಾ ಇದೆ, ಅದನ್ನು ನಂಬಬೇಕು ನಾವು ಅಷ್ಟೇ. ಯಾರನ್ನ ಯಾವಾಗ ಕೂಡಿಸ್ಬೇಕು, ಯಾರನ್ನ ಯಾವಾಗ ಕೆಳಗೆ ಇಳಿಬೇಕು, ಯಾರನ್ನ ಯಾವಾಗ ಹಾಳು ಮಾಡಕ್ಕೆ ಅಲ್ಲಿರಿಸ್ಬೇಕು, ಅದೆಲ್ಲವೂ ಅದಕ್ಕೆ ಪಕ್ಕ ಗೊತ್ತಿದೆ ಅಲ್ಲ. ಇವರು 420 ಅಂದ್ರೆ ಅದು 840 ಎಲ್ಲ ಗೊತ್ತಿದೆ ಡ್ರಾಮಾ. ಈ ಸತ್ಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಬಂದ ಮೇಲೂ ಕೂಡ ಏನು ನಡೆದ್ರು ಅದಕ್ಕೆ ಬಾಬಾರವರು ಮೊದಲೇ ಹೇಳಿದ್ದಾರೆ, ನೋಡಿ ನೋಡದಂತೆ, ಕೇಳಿ ಕೇಳದಂತೆ, ಆಡಿ ಆಡದಂತೆ ಸಾಕ್ಷಿಯಾಗಿರಿ ಮಕ್ಕಳೇ. ಯಾಕಂದರೆ ಮುಂದೆ ನಿಮಗೆ ಯಾವ ಸೀನುಗಳು ಕೂಡ ಸಹಕಾರ ನೀಡುವಂತಹ, ಸರಿ ಅನಿಸುವಂತಹ ಘಟನೆಗಳು ಇರೋದಿಲ್ಲ. ಎಲ್ಲ ಬಿಡಿಸ್ಕೊಂಡು ಇಲ್ಲಿ ಬಂದೆ, ಇಲ್ಲಿಂಗ ಅಂತ ಅನಿಸುತ್ತೆ. ಇನ್ನೆಲ್ಲಿ ಹೋಗಲಿ ನಾನು ಅಂತ ಪರಮಾತ್ಮನನ್ನು ಕೇಳ್ತೀರಿ. ನೋಡಿ ನೋಡದಂತೆ, ಕೇಳಿ ಕೇಳದಂತೆ ಸಾಕ್ಷಿಯಾಗಿ ಇರಬೇಕು. ಯಾಕೆ? ನಿಮಗಿಂತ ಬಲಶಾಲಿ, ನಿಮಗಿಂತ ಬುದ್ಧಿಶಾಲಿ ಡ್ರಾಮಾ, ಸಮಯ, ಮೇಲಿನ ಪರಮಾತ್ಮ ನೋಡ್ತಿದ್ದಾನಲ್ವ. ನೀವ್ಯಾಕೆ ಅಷ್ಟೊಂದು ನಿಶ್ಚಿಂತವಾಗಿರಿ.
ಅದಕ್ಕೆ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳಿದರು. ನಾವು ಬಂದಿರೋದು ನನ್ನ ಮನೆ ಶುದ್ಧ ಮಾಡ್ಕೊಳ್ಳಕ್ಕ, ನನ್ನ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳಕ್ಕ, ನನ್ನ ಅಂತಃಕರಣವನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ, ನನ್ನ ಭಾವನೆಯನ್ನು ಶುದ್ಧ ಮಾಡ್ಕೊಳ್ಳೋದಕ್ಕೆ ಬಂದಿನೇ ಹೊರತಾಗಿ ಎಲ್ಲವನ್ನ ಬಿಟ್ಟು ಬಂದು ಮತ್ತೆ ಇಲ್ಲಿ ನಾನು ಹೊಸ ದ್ವೇಷ ಅಸೂಯೆಗಳನ್ನ ಇಲ್ಲಿ ನಾನು ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಸೂಕ್ಷ್ಮ ರಾಯಲ್ ಸ್ವರೂಪದ ಇಚ್ಛೆಗಳನ್ನ ಹೆಸರು ಕೀರ್ತಿಯಿಂದ ಬಿದ್ದರೆ ಅಥವಾ ಇನ್ಯಾರಿಗೋ ಅನ್ಯಾಯ ಆಗಿಬಿಡುತ್ತೆ, ಇದರಿಂದ ಜಗತ್ತಿಗೆ ಕಷ್ಟ ಆಗ್ಬಿಡುತ್ತೆ, ಇದಕ್ಕೆ ಯಜ್ಞ ಹಾಳಾಗೋಗ್ಬಿಡುತ್ತೆ ಅಂತ ಇನ್ನೊಂದರ ಮೇಲೆ ಹಾಕಿಬಿಟ್ಟು ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ.